ಟ್ರಾವೆಲ್ ಮಾಡ್ತಾ ಮಾಡ್ತಾ ನನಗೇನು ಗೊತ್ತಾಯಿತು ಅಂತಂದರೆ, ನಾವು ಚಿಕ್ಕ ವಯಸ್ಸಲ್ಲಿ ಏನು ಓದಬೇಕಾಗಿತ್ತಲ್ಲ, ಏನದ್ರ ಬಗ್ಗೆ ತಿಳ್ಕೊಬೇಕಾಗಿತ್ತಲ್ಲ, ಅದನ್ನು ಬಿಟ್ಟು ಬೇರೆ ಎಲ್ಲ ಚೆನ್ನಾಗಿ ತಿಳ್ಕೊಂಡಿದ್ದೀವಿ. ನಮಗೆ ದೂರದಲ್ಲಿರೋ ನೆಪೋಲಿಯನ್ ಬೋನಪಾರ್ಟೆ ಬಗ್ಗೆ ಇಡೀ ಪಾಠ ಜೊರಾಕ್ಸೆ ಹಂಗೆ ಓದಿಸ್ಬಿಟ್ಟಿದ್ರು. ಎಕ್ಸಾಮಲ್ಲೂ ಅದೇ ಕೇಳ್ತಾಯಿದ್ರು. ಆದರೆ ರಾಜ ವಿಕ್ರಮಾದಿತ್ಯ ಜರ್ಮನಿವರೆಗೂ ಅವರ ಸಾಮ್ರಾಜ್ಯ ಇತ್ತು. ಅವ್ರ ಬಗ್ಗೆ ಎಷ್ಟು ಜನಕ್ಕೆ ಗೊತ್ತು? ಚಿಕ್ಕ ವಯಸ್ಸಿಂದ ಬರೀ ಗೋರಿ ಬಂದ, ಗಜ್ನಿ ಬಂದ, ಕೊಳ್ಳೆ ಹೊಡೆದ, ಕನ್ವರ್ಟ್ ಮಾಡ್ದ, ಹಾಳು ಮಾಡ್ದ, ಬರೀ ಇದೇ ಕೇಳ್ಕೊಂಬಂದಿದ್ದೀವಿ. ಆದರೆ ರಾಜ ಚೋಳ ಎಷ್ಟು ಚೆನ್ನಾಗಿ ಈ ಇಂಡೋನೇಷ್ಯಾನ ಆಳ್ತಾ ಇದ್ರು ಅಂತ ನಮ್ಮ ಪುಸ್ತಕದಲ್ಲಿ ಇರಲೇ ಇರಲಿಲ್ಲ. ನಮಸ್ಕಾರ ದೇವರು, ಎಲ್ಲ ಹೆಂಗಿದ್ದೀರಾ? ನಾನಂತ ಸಖತ್ತಾಗಿದ್ದೀನಿ, ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇಡೀ ಪ್ರಪಂಚದ ಅತ್ಯಂತ ದೊಡ್ಡ ರಾಷ್ಟ್ರ, ಇಸ್ಲಾಮಿಕ್ನ ದೊಡ್ಡ ರಾಷ್ಟ್ರ ಈ ಇಂಡೋನೇಷ್ಯಾದ ಬಾಲಿ ಐಲ್ಯಾಂಡ್ ತುಂಬ ಹಿಂದೂ ಜನಗಳು ತುಂಬಿಕೊಂಡಿದ್ದಾರೆ. ರಾಜ ಚೋಳರ ಕಾಲದಲ್ಲಿ ನಿರ್ಮಿತವಾದಂತಹ ಉಲ್ವಾಟು ದೇವಸ್ಥಾನ, ಅಂದರೆ ಸಾಕ್ಷಾತ್ ಶಿವನ ದೇವಸ್ಥಾನ ನೋಡಿ ಅಲ್ಲಿದೆ. ಇಂಡೋನೇಷ್ಯಾದ ಬಾಲಿ ಐಲ್ಯಾಂಡ್ ತುಂಬ ಹಿಂದೂಗಳೇ ನೋಡ್ಬೋದು. ಅದೇ ಈ ದೇಶದ ವಿಶೇಷತೆ. ಇಂಡೋನೇಷ್ಯಾದ ಹಿಂದೂಗಳ ಪೂಜೆ ನೋಡಿ. ಗುರು, ನಾನು ಸ್ವಲ್ಪ ಚಿಕ್ಕ ವಯಸ್ಸಿಂದ ವ್ರತ, ಪೂಜೆ, ಪುನಸ್ಕಾರ, ಹೋಮ ಹವನ ಎಲ್ಲ ಮಾಡಿದ್ದೀನಲ್ಲ. ಸೊ ನನಗೆ ಗೊತ್ತಾಗ್ತಾ ಇರೋದು ಇಲ್ಲಿ ಏನು ಅಂತಂದ್ರೆ, ನಮ್ಮ ಆಚರಣೆ ಮತ್ತೆ ಇಂಡೋನೇಷ್ಯಾದಲ್ಲಿರುವಂತ ಹಿಂದೂಗಳ ಆಚರಣೆ ಎಲ್ಲ ಆಲ್ಮೋಸ್ಟ್ ಸೇಮ್ ಟು ಸೇಮೇ. ಆದ್ರೆ ಅಲ್ಲಲ್ಲೊಂದು ಚೂರು ಬದಲಾವಣೆ ಇದೆ ಅಷ್ಟೇ. ಗುರು, ಇಲ್ಲಿರುವಂತ ಜನಗಳು ದೇವ್ರಿಗೆ ಪೂಜೆ ಮಾಡಕ್ಕೆ ನಮ್ಮ ತರನೇ ಹಣ್ಣು, ಕಾಯಿ, ಗಂಧದ ಕಡ್ಡಿ, ಕರ್ಪೂರ ಎಲ್ಲ ಹೊತ್ಕೊಂಡು ಹೋಗ್ತಾರೆ. ಆದ್ರೆ ಒಂದೊಂದು ಸ್ವಲ್ಪ ವಸ್ತುಗಳು ಬೇರೆ ಎಕ್ಸ್ಟ್ರಾ ವಸ್ತುಗಳಿದೆ. ಇಂಡಿಯಾದಲ್ಲಿ ಏನು ಕೊಟ್ರು, ಇಂಡೋನೇಷ್ಯಾದಲ್ಲಿ ಏನು ಕೊಟ್ರು, ಎಲ್ಲ ಆ ಶಿವನ್ಗೆ ಸೇರೋದಲ್ವಾ. ನೋಡಿ, ಶಿವನ್ನ ಆರಾಧಿಸ್ತವ್ರು ಇವರು. ಈಗ ನಡೀತಾ ಇರೋದು ಓಡಾಲ ಅಂತ ಒಂದು ಹಬ್ಬ. ಇದು ಪ್ರತಿ 6 ತಿಂಗಳಿಗೂ ಬರುತ್ತೆ. ಇವರು ಜಾವಾ ಕ್ಯಾಲೆಂಡರ್ನ ಫಾಲೋ ಮಾಡ್ತಾರೆ. ಜಾವಾ ಕ್ಯಾಲೆಂಡರ್ಲಿ ಪ್ರತಿ 6 ತಿಂಗಳಿಗೆ ಬರುವಂಥ ಹಬ್ಬವನ್ನ ಆಚರಿಸ್ತಾವ್ರೆ. ನೋಡಿ, ಭಕ್ತಾದಿಗಳು ಪೂಜೆ ಮಾಡ್ಬಿಟ್ಟು ಪವಿತ್ರವಾದ ನೀರನ್ನ ಮನೆಗೆ ತಗೊಂಡು ಹೋಗ್ತಾವ್ರೆ. ಮತ್ತೆ ಪೂಜೆ ಸಾಮಾನು, ಪ್ರಸಾದ ಎಲ್ಲ ತಗೊಂಡು ಹೋಯ್ತವ್ರೆ. ಯು ಆರ್ ಪ್ರೇಯಿಂಗ್ ಫಾರ್ ಜೀವ. ಇವರ ದೇವರು ಜೀವ ಅಂತಂದ್ರೆ ಪರಮಶಿವ. ಶಕ್ತಿಶಾಲಿ ಶಿವನ್ನ ಆರಾಧಿಸಿ ಪ್ರಸಾದ ಮನೆಗೆ ತಗೊಂಡು ಹೋಗ್ತಾರೆ. ಓಕೆ, ಟೇಕ್ ಕೇರ್, ಎಂಜಾಯ್. ಇಲ್ಲಿರುವಂತ ಎಲ್ಲ ಭಕ್ತಾದಿಗಳು ಅಷ್ಟೇ ಶಿವನನ್ನ ಆರಾಧಿಸ್ತವ್ರೆ. ಇವ್ರು ಜೀವ ಅಂತ ಕೂಗ್ತಾರೆ. ಜೀವನ ಮೂರ್ತಿ ಅಲ್ಲಿದೆ ನೋಡಿ.